ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಒನಕೆ ಹಿಂದೂ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ದಲಿತ ಸಮುದಾಯಗಳ ನಾಯಕರಾಗಿರುವ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು, ದಲಿತರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಬೇಕೆಂದು ಘೋಷಣೆ ಕೂಗಿದರು. ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯಿಸಿದರು. ಸ್ವತಂತ್ರ ಬಂದ ದಿನದಿಂದಲೂ ದಲಿತ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿವೆ. ರಾಜ್ಯದಲ್ಲಿ ದಲಿತ ಸಮುದಾಯದ ಹೆಚ್ಚಿನ ಜನಸಂಖ್ಯೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥ ದಲಿತ ನಾಯಕರಾಗಿದ್ದರು. ಇಲ್ಲಿಯವರೆಗೂ ಯಾರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಎಂಬುದು ಕೇವಲ ಚರ್ಚೆಯ ವಿಷಯವಾಗಿದೆ. ಈಗಲಾದರೂ ವರಿಷ್ಠರು ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. 75 ವರ್ಷ ಮೇಲ್ಪಟ್ಟರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಮತಗಳನ್ನು ಮಾತ್ರ ಬೇಕು. ದಲಿತ ಸಿಎಂ ಕೇಳಿದ್ರೆ ಬೇಡ. ಇದು ಒಂದು ಪ್ರಜಾಪ್ರಭುತ್ವದ ದೊಗ್ಗೊಲೆ. ಯಾಕಪ್ಪ ಅಂದ್ರೆ 2010ರಿಂದ ಹಿಡಿದು 2018 ತರ ಸತತವಾಗಿ 2 ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯಾಧ್ಯಕ್ಷರಾಗಿದ್ರು. ಆಗಿನ ಸಂದರ್ಭದಲ್ಲಿ ಅವರ ಸಮಕ್ಷಮದಲ್ಲಿ ವಿಧಾನಸಭೆ ಚುನಾವಣೆ ನಡೀತದ 122 ಸೀಟ್ಗಳನ್ನು ತಂದಿರತಕ್ಕಂಥ ಕೀರ್ತಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೊಂದಿತ್ತಲ್ಲ. ಅದೇ ರೀತಿಯಾಗಿ ಇಡೀ ರಾಜ್ಯ ತುಂಬ ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ, ದಲಿತರ ಓಟು ಸೀಮಿತ ಆಗಬೇಕಂತ ಹಗಲಿರುಳು ಎಲ್ಲ ನಮ್ಮ ದಲಿತ ಪರವಾಗಿರ್ತಕ್ಕಂಥ ಸಂಘಟನೆಗಳು, ಸಮಾಜದವರು ಕಾಂಗ್ರೆಸ್ಗೆ ಮತ ಬೇಟಾಗಿದೆ. ಕೇವಲ ಮತವನ್ನು ಮಾತ್ರ ಪಡಿತಕ್ಕಂಥ ನಮ್ಮ ಸರ್ಕಾರಗಳು ದಲಿತ ಸಿಎಂ ಕೂಗು ಬಂದಾಗ ನಮ್ಮನ್ನ ಮಾಡೇಬೇಕು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪ್ರಥಮ ಆದ್ಯತೆ ಕೊಡಬೇಕು. ಈಗಾಗಲೇ ಮುಖ್ಯಮಂತ್ರಿ ಅವರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಇಡೀ ರಾಜ್ಯ ತುಂಬಾ ಹರಿದಾಡ್ತಿದೆ. ಅವರು ರಾಹುಲ್ ಗಾಂಧಿ ಮೊನ್ನೆ ದಿಲ್ಲಿನಲ್ಲಿ ಮೀಟಿಂಗ್ ಕರೆದಾಗ ನೀವು ಯಾರು ಬಯಸಿದ್ರೆ ಮುಖ್ಯಮಂತ್ರಿ ಆಗ್ಬೇಕಪ್ಪ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಸೇರಿರ್ತಕ್ಕಂಥ ದಲಿತ ಪರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ ಮತದಾನ ಹೊಂದಿರತಕ್ಕಂಥ ಛಲವಾದಿ ಸಮಾಜ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರೋಗ್ಯ ಸಚಿವರಾಗಿದ್ದರು, ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಮತ್ತು ಉಪಮುಖ್ಯಮಂತ್ರಿ ಆಗಿದ್ದರು, ಗೃಹ ಸಚಿವರಾಗಿದ್ದರು. ಹಲವಾರು 4-5 ಉನ್ನತ ಸಚಿವ ಸ್ಥಾನವನ್ನು ಸಮರ್ಥನವಾಗಿ ನಿಭಾಯಿಸಿರ್ತಕ್ಕಂಥ ಯಾರಾದರೂ ಸಚಿವರಿದ್ರೆ ಅದು ಛಲವಾದಿ ಸಚಿವರು ಮತ್ತು ದಲಿತ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಇವತ್ತು ಎಮ್ಮೆಲಿಂದ ಹೇಳ್ತೇವೆ. ಹಾಗಾಗಿ ಇವತ್ತು ರಾಯಚೂರು ಜಿಲ್ಲಾ ಛಲವಾದಿ ಮಹಾಸಭಾ ವತಿಯಿಂದ ಎಲ್ಲ ನನ್ನ ಸಮುದಾಯದ ಅಣ್ಣ ತಮ್ಮಂದರು ಇವತ್ತು ರಾಯಚೂರಿನಿಂದ ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ಮಾನ್ಯ ಹೈಕಮಾಂಡ್ಗೆ, ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ದಲಿತ ಮುಖ್ಯಮಂತ್ರಿ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನು ಘೋಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಜೈ ಭೀಮ್. ರಾಯಚೂರಿನಲ್ಲಿ ಪೆಟ್ರೋಲ್ ಪಂಪ್ಗಳ ಬಳಿ ಹೆಚ್ಚಿದ ಜನಸಂದಣಿ ಹಿನ್ನೆಲೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಸ್ಪಷ್ಟನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದಾಸ್ತಾನಿನಲ್ಲಿ ಯಾವುದೇ ಕೊರತೆ ಇಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಸರಬರಾಜು ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ತೈಲ ಕಂಪನಿಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಡಳಿತ ಅನಗತ್ಯವಾಗಿ ಇಂಧನ ಸಂಗ್ರಹಿಸಬಾರದು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಪೆಟ್ರೋಲ್ ಪಂಪ್ ಮಾಲೀಕರಿಗೂ ಮುಂಚಿತವಾಗಿ ದಾಸ್ತಾನು ಕಾಯ್ದಿರಿಸಲು ಸೂಚನೆ ನೀಡಲಾಗಿದೆ. ಆಂಬ್ಯುಲೆನ್ಸ್, ಸರ್ಕಾರಿ ವಾಹನಗಳು, ಟೆಲಿಕಾಂ, ಪಂಡಿತರ ಸಾಗಣೆ ಹಾಗೂ ರೈತರ ಜೋಳ ಸಾಗಣೆ ವಾಹನಗಳಿಗೆ ಆದ್ಯತೆ ಮೇರೆಗೆ ಇಂಧನ ಪೂರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಹಾಗೂ ಫ್ಯೂಯಲ್ ಸಂಬಂಧಪಟ್ಟ ಹಾಗೆ ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಇಲ್ಲ ಅಂತ ಹೇಳಿಬಿಟ್ಟು ಸಾರ್ವಜನಿಕರಲ್ಲಿ ತುಂಬಾ ಆತಂಕ ಆಗಿದೆ. ಇದರ ಬಗ್ಗೆ ಹಲವಾರು ಸಭೆಗಳು ಕೂಡ ತಗೊಂಡಿದ್ದೇವೆ. ಈ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಆಗಲಿ ಹಾಗೂ ನಮ್ಮ ಅಧಿಕಾರಿಗಳಾಗಲಿ ಅವರಿಂದ ಪಡೆದಿರುವ ಮಾಹಿತಿ ಪ್ರಕಾರ ನಮ್ಮಲ್ಲಿ ಸರಬರಾಜಿಗೆ ಯಾವುದೇ ಕೊರತೆ ಇಲ್ಲ. 1-2 ರಿಟೇಲ್ ಔಟ್ಲೆಟ್ಸ್ ನಲ್ಲಿ ಸಮಸ್ಯೆ ಇದೆ ಫ್ಯೂಯಲ್ ಇಂಧನ ಸರಬರಾಜು ಮಾಡುವುದರಲ್ಲಿ. ಯಾಕಂದ್ರೆ ಅವರು ಕಂಪ್ಲೀಟ್ಲಿ ಸ್ಟಾಕ್ ಖಾಲಿ ಆದ ಮೇಲೆ ಆರ್ಡರ್ ಪ್ಲೇಸ್ ಮಾಡ್ತಾ ಇರೋದ್ರಿಂದ ಒಂದು 2-3 ದಿವಸ ಅವರಿಗೆ ಇಂಧನ ಸಿಗುವುದು ತಡವಾಗ್ತಾ ಇದೆ. ಆದ್ರಿಂದ ಅವರು ಅವತ್ತಿನ ದಿವಸ ಅಥವಾ ಇನ್ನೊಂದು ದಿವಸ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಈಗಾಗಲೇ ಸ್ಟಾಕ್ ಖಾಲಿ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು 3 ದಿವಸಕ್ಕೆ ಮುಂಚಿತವಾಗಿ ಅವರು ದುಡ್ಡನ್ನು ತುಂಬಿ
ಸಪ್ಲೈಗೆ ಕೇಳಿಕೊಳ್ಳಬೇಕು ಅಂತ ಕಟ್ಟುನಿಟ್ಟಾಗಿ ನಿರ್ದೇಶನವನ್ನು ನೀಡಿದ್ದೇವೆ. ಅದೇ ರೀತಿ ರೈತರಿಗೆ ಕೂಡ ಬೇಸಾಯಕ್ಕೆ ಏನ್ ಬೇಕಾಗುತ್ತದೆ ಅವರ ಟ್ರಾಕ್ಟರ್ಸ್ ಅನ್ನು ಬಳಸಲಿಕ್ಕೆ ಅದಕ್ಕೆ ಇಂಧನವನ್ನು ಕಾಯ್ದೆ ಪ್ರಕಾರ ಯಾವ ಕ್ಯಾನ್ನಲ್ಲಿ ಕೊಡಬೇಕಾಗುತ್ತದೆ ಅದರ ಪ್ರಕಾರ ಕೊಡಲೇಬೇಕು ಅಂತ ಹೇಳಿ ಕೂಡ ನಿರ್ದೇಶನವನ್ನು ನೀಡಿದ್ದೇವೆ. ಇದು ಅಲ್ಲದೆ ಯಾವುದೇ ಕಾರಣಕ್ಕೂ ಇಂಧನವಾಗಲಿ ಅಥವಾ ಡೊಮೆಸ್ಟಿಕ್ ಗ್ಯಾಸ್ ಆಗಲಿ ನಮ್ಮ LPG ಸಿಲಿಂಡರ್ಸ್ ಅಥವಾ ರಸಗೊಬ್ಬರಗಳಾಗಲಿ ಅದನ್ನು ಹೋಲ್ಡ್ ಮಾಡುವುದು ಅಥವಾ ಹೆಚ್ಚಿನ ಬೆಳೆಗೆ ಹೊರಗಡೆ ಮಾರಾಟ ಮಾಡುವುದು ಇದು ನಮಗೆ ಕಂಡು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಆ ರೀತಿ ಏನಾದರೂ ಸಾರ್ವಜನಿಕರಿಗೆ ತೊಂದರೆಯಾಗಿದ್ರೆ ದಯವಿಟ್ಟು ಜಿಲ್ಲಾಡಳಿತವನ್ನು ಸಂಪರ್ಕಿಸಲು ನಿಮಗೆಲ್ಲ ವಿನಂತಿ ಮಾಡಿಕೊಳ್ಳುತ್ತೇವೆ. ಸ್ಥಳೀಯವಾಗಿ ನಮ್ಮ ತಹಶೀಲ್ದಾರ್ಗಳಾಗಲಿ ಅಥವಾ ನಮ್ಮ DD ಫುಡ್ ಆಗಲಿ ಅಥವಾ ನಾನಾಗಲಿ ನಮ್ಮ ಜಿಲ್ಲಾಡಳಿತದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಇದರ ಬಗ್ಗೆ ಯಾವುದೇ ದೂರು ಇದ್ರೂ ಕೂಡ ನೀವು ನೀಡಬಹುದಾಗಿದೆ. ಅದನ್ನು ಕೂಡಲೇ ಬಗೆಹರಿಸಲು ನಾವು ಕ್ರಮ ಕೈಗೊಳ್ಳುತ್ತೇವೆ. ಆದರೆ ಸರಬರಾಜಿನಲ್ಲಿ ಯಾವುದೂ ಮೇಜರ್ ಅತ್ಯಂತ ಸಮಸ್ಯೆಗಳು ಇಲ್ಲ ಅಂತ ಇನ್ನೊಂದು ಸಲ ನಾನು ತಮ್ಮಲ್ಲಿ ಎಲ್ಲರಿಗೂ ವಿನಂತಿಸಿಕೊಳ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಪರೂಪದ ಅಹಿಂದ ವರ್ಗಗಳ ಕಣ್ಮಣಿಯಾಗಿದ್ದು ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆಯುತ್ತಿರುವುದು ದುಧಾರಿವಾದ ಸಂಗತಿ ಎಂದು ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಉಪಾಧ್ಯಕ್ಷ ಸಂಗಮೇಶ್ ಭಂಡಾರಿ ತಿಳಿಸಿದರು. ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ತಮ್ಮ 8 ವರ್ಷಗಳ ಆಡಳಿತದಲ್ಲಿ ಶೋಷಿತರು, ಬಡವರು, ರೈತರು ಹಾಗೂ ಕೃಷಿ ಕಾರ್ಮಿಕರ ಪರ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದ ಅಪ್ರತಿಮ ನಾಯಕರು ಎಂದು ಹೇಳಿದರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸರ್ವಜನಾಂಗ ಆಶಾಕಿರಣವಾಗಿರುವ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಉತ್ತಮ ಆಡಳಿತ ನಡೆಸುತ್ತಿದೆ. ಇಂತಹ ನಾಯಕರಿಂದ ರಾಜೀನಾಮೆ ಪಡೆದರೆ ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕೃಷಿ ಕಾರ್ಮಿಕರ ಪರ ಹಲವಾರು ಯೋಜನೆಗಳನ್ನು ರೂಪಿಸಿದ ಅಪ್ರತಿಮ ನಾಯಕರು ಮತ್ತು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸರ್ವ ಜನಾಂಗದ ಆಶಾಕಿರಣವಾಗಿದ್ದ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆಯುತ್ತಿರುವುದು ದುರ್ದೈವದ ಸಂಗತಿ. ದಕ್ಷಿಣ ಭಾರತದ ಉಪವಾಗಿಲು ಎಂದು ಕರೆಸಿಕೊಳ್ಳುವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಉತ್ತಮ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆದರೆ ಕಾಂಗ್ರೆಸ್ ಪಕ್ಷವು ಮೂಲೆ ಗುಂಪಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತಿರುವ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆದರೆ ಅಹಿಂದ ವರ್ಗಕ್ಕೆ ಮತ್ತು ವಿಶೇಷವಾಗಿ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಶ್ರೀ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಎಂದು ನಮ್ಮ ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನಿಂದ ಒತ್ತಾಯಿಸುತ್ತಿದ್ದೇವೆ. ಅವರು ಕೇವಲ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ಮತ್ತು ಬಡವರ ಬಂಧು ದೀನದಲಿತರ ಪರ ಹಗಲಿರುಳು ಶ್ರಮಿಸಿದ ಶ್ರೀಮಂತ ನಾಯಕ ಅಂತ ನಾಯಕನ ರಾಜೀನಾಮೆ ಪಡೆದರೆ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ 2 ಅಂಕಿ ದಾಟುವುದಿಲ್ಲ ಎಂಬುದನ್ನು ಮನಗಾಣಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡದೆ ಅಧಿಕಾರದಲ್ಲಿ ಮುಂದುವರಿಯಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ನಮ್ಮ ಆಗ್ರಹಗಳು ಸ್ವಾತಂತ್ರ್ಯ ನಂತರ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯ ನಾಯಕನನ್ನು ರಾಜ್ಯ ಕಳೆದುಕೊಳ್ಳಬಾರದು. ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರ ನಾಯಕತ್ವ ಅನಿವಾರ್ಯ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಅವರ ಸೇವೆಯನ್ನು ಮುಂದುವರಿಸಬೇಕೆಂದು ನಮ್ಮ ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನ ವತಿಯಿಂದ ಹಾಗೂ ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ಅಹಿಂದ ವರ್ಗಗಳ ಪರವಾಗಿ ನಾವು ಇವತ್ತು ಆಗ್ರಹಪಡಿಸುತ್ತಿದ್ದೇವೆ. ಯಾರಿಗೂ ಪರಿಣಾಮವಾಗಿ ಮಾಧ್ಯಮದಲ್ಲಿ ಮಾತನಾಡ್ತಾ ಇವತ್ತು ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರ್ಣಗೊಳಿಸಬೇಕು ಅನ್ನೋದು ಒಂದು. ಎರಡನೇದಾಗಿ ಇವತ್ತು ಅವ್ರನ್ನ ಮನಗಂಡು ಇವತ್ತು ಪ್ರತಿ ನಮ್ಮ ಉತ್ತರ ಕರ್ನಾಟಕದವರು ಹೆಚ್ಚಿನ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಯುವತಿ ಮಾಧ್ಯಮದಲ್ಲಿ ಆದ ಕಾರಣಕ್ಕೆ ಕೊಡಿಸಬಾರ್ದಂತ ನಮ್ಮೆಲ್ಲರ ಅದೇನಾಗಿದೆ ಫಸ್ಟ್ ಆದರೆ ಈ ಜನರ ಅಭಿಪ್ರಾಯ, ಈ ಇನ್ನೂರು ಅಲ್ಪಸಂಖ್ಯಾತರ ಎಲ್ಲರ ಅಭಿಪ್ರಾಯ ಅವರು ಮುಂದುವರೆದರೆ ಇನ್ನೂ ಕರ್ನಾಟಕಕ್ಕೆ ಒಳ್ಳೆ ಭವಿಷ್ಯ ಇದೆ. ಮುಂದೆ 2 ವರ್ಷ ಆದ್ಮೇಲೆ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅವಾಗ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯುವ ಯಾವುದೇ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೈಬಿಡಬೇಕೆಂದು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ರೀ ಹಾಗೂ ಸಮಾಜದ ಮುಖಂಡರು ವತಿಯಿಂದ ಗುರುವಾರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಟ್ರಸ್ಟ್ನ ಉಪಾಧ್ಯಕ್ಷ ಸಂಗಮೇಶ್ ಭಂಡಾರಿ ಮಾತನಾಡಿ, ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳ ಆಶಾಕಿರಣವಾಗಿದ್ದು, ಅವರ ಆಡಳಿತದಲ್ಲಿ ಬಡವರು, ರೈತರು, ಕಾರ್ಮಿಕರು ಹಾಗೂ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ಸಮಾಜದ ಹುಲಿಗೆ ಹೈಕಮಾಂಡ್ ವಿರುದ್ಧ ಜೀವನ ಭಂಡಾರಿ ಮಾಡಿಸಿಲ್ಲ 55 ಲಕ್ಷ ತಿಂದ ಅಂತ ಅಮ್ಮನೇ ಹೇಳಲ್ಲ. ಮತ್ತೆ ಯಾಕೆ ನಿಮ್ಮ ನಮ್ಮಮ್ಮ ಅವ್ರು ನಮ್ಮ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಜಮೀನು ಕೊಡಿಸುವುದಾಗಿ ನಂಬಿಸಿ ಹಣ ಪಡೆದು ನರಸಿಂಹಲು ಭಂಡಾರಿ ಹಾಗೂ ಈರಣ್ಣ ಭಂಡಾರಿ ವಂಚಿಸಿದ್ದಾರೆ ಎಂದು ಹೊನ್ನಪ್ಪ ಕಟ್ಟಿಮನಿ ಆರೋಪಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ 2021-22ನೇ ಸಾಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿ ಮಾನವಿ ತಾಲೂಕಿನ ಮಾನವಿ ಹಾಗೂ ಸಂಗಾಪುರ ಸೀಮಾಂತರ ಪ್ರದೇಶದಲ್ಲಿ ಜಮೀನು ಮಂಜೂರು ಮಾಡಿಸುತ್ತೇನೆ ಎಂದು ಹೇಳಿ ಅವರು 22 ಜನ ಫಲಾನುಭವಿಗಳಿಂದ ಸುಮಾರು 22 ಲಕ್ಷ ಹಣ ಪಡೆದು ವಂಚಿಸಿದ್ದಾರೆ ಎಂದು ದೂರಿದರು. ಕಳೆದ 6 ವರ್ಷಗಳು ಕಳೆದರೂ ಜಮೀನು ಮಂಜೂರು ಆಗದ ಹಿನ್ನೆಲೆ ಫಲಾನುಭವಿಗಳು ನರಸಿಂಹಲು ಭಂಡಾರಿ ಮನೆಗೆ ತೆರಳಿ ಪ್ರಶ್ನಿಸಿದಾಗ ನಿಮ್ಮ ಹಣ ವಾಪಸ್ಸು ಕೊಡುವುದಿಲ್ಲ, ಜೈಲಿಗೆ ಹಾಕಿಸುತ್ತೇನೆ ಎಂದು ಬೆದರಿಕೆ ಹಾಕಿ ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿದರು. ನಂತರ ನರಸಿಂಹಲು ಭಂಡಾರಿ ಸಂಬಂಧಿಕರು ಮಧ್ಯಪ್ರವೇಶಿಸಿ ಸಮಾಧಾನಪಡಿಸಿದ್ದಾರೆ. ನಂಬಿಸಿ ಹಣ ವಂಚಿಸಿರುವ ಕುರಿತು ಈ ಒಂದು ನಮ್ಮದು ಪತ್ರಿಕಾಗೋಷ್ಠಿ ದೂರು. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಭೂ ಒಡೆತನ ಯೋಜನೆಯಲ್ಲಿ ಅಂಬೇಡ್ಕರ್ ನಿಗಮಕ್ಕೆ ಸಂಬಂಧಿಸಿದಂತೆ 2021-22ನೇ ಸಾಲಿನಲ್ಲಿ ನರಸಿಂಹಲು ಭಂಡಾರಿ ತಂದೆ ಅಂಪಯ್ಯ ಭಂಡಾರಿ ಸಾಕಿನ್ ಹರಿಜನವಾಡ ರಾಯಚೂರು ಇವರು ಭೂ ಒಡೆತನ ಯೋಜನೆಯಲ್ಲಿ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದ ಸಂಗಾಪುರ ಸೀಮಾದಲ್ಲಿ ಸುಮಾರು 20-30 ಎಕರೆ ಜಮೀನು ಆಯಿತು. ಅದರಲ್ಲಿ ನಮಗೆ ಒಬ್ಬೊಬ್ಬರಿಗೆ 2 ಎಕರೆ 1 ಎಕರೆ ಹೊಲ ಮಾಡ್ತಾರೆ ಅನ್ನೋದಕ್ಕೆ ಈ ಸುಮಾರು ಒಂದು 25 ಜನ ಸುಮಾರು ಒಂದು 22 ಲಕ್ಷ ಜನ ಕೊಟ್ಟಿದ್ದಾರೆ ಸರ್. ನನಗೆ 1 ಲಕ್ಷ ಕೇಳಿದರೆ ನಾನು 50,000 ಕೊಟ್ಟಿದ್ದೀನಿ. ನಾನೇನೆಂದರೆ ನಾನು ಸ್ವಲ್ಪ ವಿದ್ಯಾವಂತ ಸಂಘಟನೆ ತಿರುಗಾಡೋದ್ರಿಂದ ಅನುಭವ ಇರೋದ್ರಿಂದ ನಮಗೆ ಫ್ರೆಂಡ್ಸ್ ಇರೋದ್ರಿಂದ ಸ್ವಲ್ಪ ಅನುಭವ ಇರೋದ್ರಿಂದ ನಾನೇನು ಮಾಡಿ ಫಸ್ಟಿಗೆ ಗೊತ್ತಲ್ಲ ಜಮೀನು ಹೋಗಿ ಫಸ್ಟ್ ತೋರಿಸ್ಬಿಟ್ರು ಸರ್. ಇದಕ್ಕೊಬ್ಬರು ಭೀಮಪ್ಪ ದಿದ್ದಿಗಂತ ಮಿಲಿಟರಿ ಇದೆ ನಮ್ಮ ಯಜಮಾನ, ಇದ್ರಾಗ ಪುತ್ತೂರಾಗಿರ್ತಾನೆ. ಅದಕ್ಕೆ ಕರ್ಕೊಂಡು ಹೋದ್ರೆ ಅದು ಮನೆ ತೋರಿಸಿದ. ನಾನು 2 ವರ್ಷದ ತನಕ ಇಲ್ಲಿವರೆಗೆ ಯಾಕೆ ಕಳ್ಕೊಂಡ್ವಿ ಅಂದರೆ 2 ವರ್ಷದ ತನಕ 1 ವರ್ಷ ತಡ್ಕೊಂಡ್ಮ್ಯಾಗ ನಾನು ಹಣ ಏನೇನು ಮಾಡಿದ್ವಿ, ಡಾಕ್ಯುಮೆಂಟ್ ಏನದು ಏನೇನು ಬಂತು, ಆಫೀಸರ್ ಸಹಿ ಆಯ್ತಾ ಅಂತ ಕೇಳಿದ್ವಿ. 2ನೇ ವರ್ಷದಾಗ ನಾವು ಹೋಗಿ SC ಕಾರ್ಪೊರೇಷನ್ ಬ್ಯಾಂಕಿಗೆ ಭೇಟಿಯಾದ್ವಿ. ನನಗೆ ಯಾಕಂದ್ರೆ ಡಾಕ್ಯುಮೆಂಟ್ ತೋರಿಸೋಲ್ಲ ಏನು ತೋರಿಸೋಲ್ಲ ಅಂದಾಗ ನಾನು ಬಸ್ ಸ್ಟ್ಯಾಂಡಲ್ಲಿ ಕರೆಸಿದೆ, ಮಾತಾಡಿದೆ, ಎದುರು ಮಾತಾಡಿದ್ರೆ ನಾನು ಮಾತಾಡಿದೆ. ಅಣ್ಣ ನಾವೇನು ಪುಕ್ಷಿ ನಾವೇನು ಕಳ್ತಾನಲ್ಲ ವ್ಯವಹಾರ ಇದೆ, ದುಡ್ಡು ಕೊಟ್ಟಿವಿ, ಲ್ಯಾಂಡ್ ಮಾಡಿಕೊಡ್ಬೇಕು ನಮಗೆ. ಆದ್ದರಿಂದ ಏನು ಕಾಗಪತ್ರ ಆಗವ, ಯಾವ ಅಧಿಕಾರಿ ಸಹಿ ಆಗ್ಯಾವ, ಎಲ್ಲಿಗೆ ಬಂತು ಫೈಲು ಅಂದಾಗ ನನಗೆ ಸ್ವಲ್ಪ ಅನುಮಾನ ಬಂತು ಅವ್ರ ಬಗ್ಗೆ. ಬಂದದಕ್ಕೆ ನಾನು SC ಕಾರ್ಪೊರೇಷನ್ ಬ್ಯಾಂಕಿಗೆ ಹೋದ್ವಿ. ನಾವು ರಾಮಣ್ಣ ಸ್ವಲ್ಪ ಕೆಲವು ಜನ ಬಂದಿದ್ರು ಸರ್, ಮಹಿಳೆಯರು. ಹೋಗಿ ಕೇಳಿದಾಗ ಅಲ್ಲಿ ಸೆಕ್ಷನ್ ಕರ್ಕಿ ಕೇಳಿದ್ರೆ ಈ ನರಸಿಂಹಲು ಭಂಡಾರಿ ಒಬ್ಬರು ಯಾರಂತ ಗೊತ್ತಿರಲಿ, ನೀವು ಬಂದೇ ಇಲ್ಲ, ಅವ್ರು ಫೈಲ್ ಮಾಡಿಲ್ಲ ಅಂತಂದು ಅಂದಾಗ ನಮಗೆ ಅಷ್ಟೊತ್ತಿಗೆ ದುಡ್ಡು ಭಾಳ ಮಂದಿ ಎಲ್ಲೆಲ್ಲಿ ಕರ್ದಲ್ಲಿ ಕೊಟ್ಬಿಟ್ರು ಅಂತ ಇದ್ದಾರೆ ವಿಷಯ ರಾಮಣ್ಣವ್ರು ಮಾತಾಡ್ತಾರೆ ಸರ್. ನಾನು 5,000 ಮಾತ್ರ ಅಡ್ವಾನ್ಸ್ ಕೊಟ್ಟಿದ್ದೆ, ಉಳಿಕೆದ್ದು ನಾನು ಅಕೌಂಟಿಗೆ ಹಾಕಿನಿ ಸರ್. ಬಟ್ ಅದು ಮೊನ್ನೆ ಬುಕ್ಕ ಸಿಕ್ಕಿಲ್ಲ. ಇದು ಮೇನ್ ಹೆಡ್ ಆಫೀಸು ಮಾವಿ ಚೌಕಲ್ಲಿ ಬರ್ತಾರೆ ಸರ್, SBI ಅಕೌಂಟ್, ಅಲ್ಲಿ ಅವ್ರದ್ದು ಅಕೌಂಟ್ ಇದೆ. ಏನಾಗಲಿ ಬೇಕಲ್ಲ ಇಲಾಖೆ ಕೊಡ್ತಾರ ನೀವು ರೊಕ್ಕ ಕೊಡ್ತೀರಲ್ಲ, ಆದ್ಮೇಲೆ ತಿಂದ್ಮೇಲೆ ಈಗ ಬಂದು ಅನ್ಯಾಯ ಇದ್ರೆ ಹೆಂಗ? ಮತ್ತೆ ನೀವು ಯಾರು ಈರಣ್ಣ ಭಂಡಾರಿ ಹೇಳಿ ಕಳಿಸಿದ್ರೆ ನೀವು ಯಾಕೆ ಹೋದ್ರಿ ಸರ್? ವಿದ್ಯಾವಂತರಲ್ಲಿ ನೀವು ಮತ್ತೆ ಅಮ್ಮಣ್ಣಾರಲ್ಲಿ ಕುಲ ಅಂತ ಹೇಳ್ತೀರಿ, ಮಾರ್ಯಪ್ಪನ ಕುಲ ಅಂತ ಹೇಳ್ತೀರಿ, ಅವ್ರು ಕೇಳ್ಬೇಕು ನೀವು ವಿದ್ಯಾವಂತರಲ್ಲ. ಆ ಲ್ಯಾಂಡ್ ಡಾಕ್ಯುಮೆಂಟ್ ಅಗ್ರಿಮೆಂಟ್ ಎಲ್ಲ ತೋರಿಸಿದೆ ಸರ್. ಮತ್ತೆ ಯಾರಣ್ಣ ಫಸ್ಟಿಗೆ ಕೊಡ್ಬೇಕಾದ್ರೆ 5 ಲಕ್ಷ ಮಾತ್ರ 5,000 ಮಾತ್ರ ಕೈ ಕೊಟ್ಟೆ. ಆಮೇಲೆ ನನಗೆ ಅನುಮಾನ ಬಂದ ಕೇಸ್ ನಾನು ಅಕೌಂಟ್ ನಂಬರ್ ತಗೊಂಡೆ. ಅಣ್ಣ ನನಗೆ ಹಾಕಕ್ಕಾಗಲ್ಲ, ನಾನು ಆಗಾಗ ಹಾಕ್ತೀನಿ ಅಂತ ಅಕೌಂಟ್ ನಂಬರ್ ತಗೊಂಡು ಅವಾಗ ಇಷ್ಟು
ಒಪ್ಪಿಗೆ ಸರ್. ಮತ್ತೆ? ಇದು ಮಾಡ್ತಾರಂದ್ರ ಎಲ್ಲರೂ ಹಿಂಗ ಮಾಡಲ್ಲ ಸರ್. ಈಗ ಉದಾಹರಣೆ ಅವ್ರ ಬ್ರದರ್ ಈರಣ್ಣ ಭಂಡಾರಿ ಇದಾರಲ್ಲ, ಸುಮಾರು 15-20 ವರ್ಷ ಕೆಲಸ ಮಾಡಿಸ್ತಾರ. ಅವ್ರು ಯಾರಿಗೆ ಈ ತರ ಮೋಸ ಮಾಡಿಲ್ಲ. ಈಗ ಕಟ್ಟಿ ಬ್ಯಾಟ್ರಿ ಗೊತ್ತಿಲ್ಲ, ಮಾಡಿಕೊಡ್ತಾರೆ ಗೊತ್ತಿಲ್ಲ, ಮಾತ್ರ ದುಡ್ಡು ಇಸ್ಕೊಳ್ತಾರ. ಅವ್ರ ತಮ್ಮನೇ ಬಂದು ಕೇಳು ಕೇಳು ಇವ್ರು ನಾವು ಹಂಗಂತ ಒಂದು ನಿಮಿಷ ಕೇಳು. ಹೇಳಿ ಸರ್. ಯಶೋಧ ಹಾಸ್ಪಿಟಲ್ಸ್ನ ಇಂಟರ್ವೆನ್ನಲ್ ರೇಡಿಯಾಲಜಿ ಕುರಿತು ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ. ರೇಡಿಯಾಲಜಿಸ್ಟ್ ಡಾಕ್ಟರ್ ಸಂಕೇತ್ ಕುಲಕರ್ಣಿ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಆಧುನಿಕ ಇಮೇಜಿಂಗ್ ತಂತ್ರಜ್ಞಾನದ ನೆರವಿನಿಂದ ದೊಡ್ಡ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ಅನೇಕ ರೋಗಗಳಿಗೆ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ವೈದ್ಯಕೀಯ ವಿಭಾಗವೇ ಇಂಟರ್ವೆನ್ನಲ್ ರೇಡಿಯಾಲಜಿ ಎಂದರು. ಸ್ಕ್ಯಾನ್, ಅಲ್ಟ್ರಾಸೌಂಡ್ ಹಾಗೂ ಅಂಜಿಯೋಗ್ರಾಫಿ ಮುಂತಾದ ಇಮೇಜಿಂಗ್ ಮಾರ್ಗದರ್ಶನದ ಮೂಲಕ ಸಣ್ಣ ಚುಚ್ಚುಮದ್ದು ಅಥವಾ ಕ್ಯಾಥೆಟರ್ ಬಳಸಿ ಚಿಕಿತ್ಸೆ ನೀಡಲಾಗುತ್ತದೆ. ಇದರಿಂದ ಕಡಿಮೆ ನೋವು, ಶೀಘ್ರ ಚೇತರಿಕೆ ಹಾಗೂ ಆಸ್ಪತ್ರೆಯಲ್ಲಿ ಕಡಿಮೆ ದಿನ ಉಳಿಯುವ ಅನುಕೂಲ ದೊರೆಯುತ್ತದೆ ಎಂದರು. ಸ್ಟ್ರೋಕ್ ಚಿಕಿತ್ಸೆಯಲ್ಲಿ ಸಮಯ ಅತ್ಯಂತ ಮಹತ್ವದಾಗಿದೆ ಎಂದು ತಿಳಿಸಿದ ಅವರು, ಜನರು ಬಿ ಫಾಸ್ಟ್ ಸೂತ್ರದ ಮೂಲಕ ಸ್ಟ್ರೋಕ್ ಲಕ್ಷಣಗಳನ್ನು ಗುರುತಿಸಬೇಕೆಂದು ಸಲಹೆ ನೀಡಿದರು. ಬ್ಯಾಲೆನ್ಸ್, ಸಮತೋಲನ ಕಳೆದುಕೊಳ್ಳುವುದು, ಐ ಸಿಂಪ್ಟಮ್ಸ್, ದೃಷ್ಟಿ ಸಮಸ್ಯೆ, ಫೇಸ್ ಡ್ರಾಪಿಂಗ್, ಮುಖ ಹೊರೆಯಾಗುವುದು, ಆರ್ಮ್ ವೀಕ್ನೆಸ್, ಕೈ ದುರ್ಬಲವಾಗುವುದು, ಸ್ಪೀಚ್ ರೋಗಲ್ಲಿ ಏನಾಗುತ್ತೆ, ಮೆದುಳಿಗೆ ರಕ್ತನಾಳ ಬ್ಲಾಕ್ ಆಗ್ಬಿಟ್ಟು ಬ್ರೈನ್ಗೆ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜಿಂದ ಪೇಷಂಟ್ಗೆ ಪ್ರಾಬ್ಲಮ್ಸ್ ಆಗುತ್ತೆ. ಅದನ್ನು ಟ್ರೀಟ್ ಮಾಡ್ತೀವಿ. ಏನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಒಂದು ಬಿ ಫಾಸ್ಟ್ ಅನ್ನೋ ಪದ ಇದೆ. ಅದರಲ್ಲಿ ಬಿ ಅಂದರೆ ಬ್ಯಾಲೆನ್ಸು, ಪೇಷಂಟ್ಗೆ ಬ್ಯಾಲೆನ್ಸ್ ತಪ್ಬೋದು. ಇ ಅಂದರೆ ಐಸು, ನೋಡೋದು ಕಷ್ಟ ಆಗ್ಬೋದು. ಎಫ್ ಅಂದರೆ ಫೇಸು, ಒಂದು ಸೈಡ್ ಫೇಸ್ ಕೆಲಸ ಮಾಡದೇ ಇರ್ಬೋದು. ಟಿ ಅಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಟೈಮ್. ಓಕೆ. ಎಸ್ ಅಂದರೆ ಸ್ಪೀಚ್, ಮಾತಾಡೋದು ಕಷ್ಟ ಆಗ್ಬೋದು. ಎ ಅಂದರೆ ಕೈಕಾಲಲ್ಲಿ ವೀಕ್ನೆಸ್ ಆಗ್ಬೋದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಟೈಮು. ಪೇಷಂಟ್ಗೆ ಎಂಥ ಫಾಸ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೋ ಅಂಥ ಔಟ್ಕಮ್ ಬೆಟರ್ ಆಗುತ್ತೆ. ಇದರಲ್ಲಿ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟು. ಇದರಲ್ಲಿ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಏನು ಮಾಡ್ತೀವಿ ಅಂದರೆ, ಆ ಮೆಥಡ್ ಬ್ಲಡ್ ವೆಸಲ್ ರಕ್ತನಾಳ ಏನು ಬ್ಲಾಕ್ ಇರುತ್ತೋ ಅದನ್ನು ಒಳಗಡೆ ಹೋಗಿ ಕ್ಲೀನ್ ಮಾಡಿ ಓಪನ್ ಮಾಡಿ ಬ್ರೈನ್ಗೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಓಪನ್ ಮಾಡ್ತೀವಿ. ಇದು ಬಿಟ್ಟರೆ ನಾವು ಏನು ಮಾಡ್ತೀವಿ ಅಂದರೆ, ತಲೆಯಿಂದ ಕಾಲ್ವರೆಗೂ ಎಷ್ಟೊಂದು ರೋಗಗಳಿದೆ ಅದರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಎಲ್ಲ ಅಂದರೆ ಉದಾಹರಣೆಗೆ ಥೈರಾಯ್ಡು, ಕೆಲವರಿಗೆ ಥೈರಾಯ್ಡ್ ದೊಡ್ಡದಾಗುತ್ತೆ. ಆ ಥೈರಾಯ್ಡ್ಗೆ ಚಿಕ್ಕ ಸೂಜಿ ಹಾಕ್ಬಿಟ್ಟು ಅದು ಬರ್ನ್ ಮಾಡಿ ಚಿಕ್ಕ ಮಾಡ್ತೀವಿ. ಕೆಲವೊಬ್ಬರಿಗೆ ವ್ಯಾರಿಕೋಸ್ ವೇನ್, ಕಾಲ್ದಿ ನರ ಉಬ್ಬುತ್ತೆ, ಅದನ್ನು ಲೇಸರಿಂದ ಟ್ರೀಟ್ ಮಾಡ್ತೀವಿ. ಕೆಲವೊಬ್ಬರಿಗೆ ಫೈಬ್ರಾಯ್ಡ್, ಎಷ್ಟೊಂದು ಮಹಿಳೆಯರಿಗೆ ಫೈಬ್ರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಆ ಫೈಬ್ರಾಯ್ಡ್ ರಕ್ತನಾಳ ಬ್ಲಾಕ್ ಮಾಡಿಬಿಟ್ಟು ಅದನ್ನು ಚಿಕ್ಕದು ಮಾಡ್ತೀವಿ. ಸರ್ಜರಿ ಇದೆ, ಹಿಸ್ಟೆಕ್ಟಮಿ ಇದೆ. ಬ್ಲೀಡಿಂಗ್ಸು ಎಷ್ಟೊಂದು ಬ್ರೈನಲ್ಲಿ ಬ್ಲೀಡಿಂಗು, ಹೆಮ್ಮಲ್ಲಿ ಬ್ಲೀಡಿಂಗು, ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಎಷ್ಟೊಂದು ಜನರಿಗೆ. ಅದು ಒಳಗಡೆಯಿಂದ ಓಪನ್ ಸರ್ಜರಿ ಏನೋ ಮಾಡದೇ ಇರೋ ಥರ ರಕ್ತನಾಳದಿಂದ ಒಳಗಡೆ ಹೋಗ್ಬಿಟ್ಟು ಬ್ಲಾಕ್ ಮಾಡಿ ಬ್ಲೀಡಿಂಗ್ ನಿಲ್ಲಿಸ್ತೀವಿ. ಈ ಥರ ಎಷ್ಟೊಂದು ಡಿಸೀಸನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಎಷ್ಟೊಂದು ಪೇಷಂಟ್ಗೆ ಇದರಿಂದ ಸರ್ಜರಿ ಅವಾಯ್ಡ್ ಆಗುತ್ತೆ, ಟ್ರೀಟ್ಮೆಂಟು ಫಾಸ್ಟ್ ಆಗುತ್ತೆ. ನಮ್ಮ ಟ್ರೀಟ್ಮೆಂಟ್ಸಲ್ಲಿ ಜನರಲಿ 1 ದಿನ 2 ದಿನ ಹಾಸ್ಪಿಟಲಲ್ಲಿ ರಿಕವರಿ ಆಗಿಬಿಟ್ಟು ಡಿಸ್ಚಾರ್ಜ್ ಆಗಿ ನಾರ್ಮಲ್ ಆ್ಯಕ್ಟಿವಿಟೀಸ್ ಕೂಡ ನಿಷ್ಠೆಯಿಂದ ಕಂಟಿನ್ಯೂ ಮಾಡ್ಬೋದು ಪೇಷಂಟ್. ಇದು ಎಷ್ಟೊಂದು ಅಡ್ವಾಂಟೇಜ್ ಇದೆ. ಬಟ್ ಪೇಷಂಟ್ಗೆ ಈ ವಿಭಾಗದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಸೊ ಕರೆಕ್ಟ್ ಟೈಮ್ಗೆ ಪೇಷಂಟ್ಸು ಈ ಅಡ್ವಾನ್ಸ್ ಟ್ರೀಟ್ಮೆಂಟ್ಸನ್ನು ಕರೆಕ್ಟಾಗಿ ಬಂದು ತೊಗೊಂಡ್ರೆ ಅವ್ರ ರಿಕವರಿ ಕೂಡ ಫಾಸ್ಟ್ ಆಗುತ್ತೆ. ಅಂದರೆ ಒಂದು ಫಿಕ್ಸ್ ಅಂತ ಇರಲ್ಲ. ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಕವರ್ ಮಾಡುತ್ತೆ. ಕಾಸ್ಟ್ ಮಿನಿಮಮ್ ಕಾಸ್ಟ್ ಎಷ್ಟು ಸ್ಟಾರ್ಟ್ ಆಗ್ತದೆ? ಸ್ಟಾರ್ಟ್ ಅಂದರೆ ಡಿಸೀಸ್ ಸಿಕ್ಕಾಪಟ್ಟೆ ವೆರೈಟಿಯಲ್ಲಿ ಇರುತ್ತೆ.